So, Jain friends, so welcome to the Reasoning Specialist YouTube channel. Okay, so once again, so ತಮ್ಮೆಲ್ಲರಿಗೂ ಏನಪ್ಪಾ ಅಂತಾರೆ ಸೊ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಸೊ ವೆಲ್ಕಮ್ ಮಾಡ್ತಾ ಸೊ ಇದು ನೋಡ್ರಿ ಟಾರ್ಗೆಟ್ SSC GD 2025 ಅನ್ನುವಂತ ಒಂದು ಥೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಸೊ ಕ್ಲಾಸ್ ನಂಬರ್ ಏನಪ್ಪಾ 31. ಓಕೆ, ಸೊ ಕ್ಲಾಸ್ ನಂಬರ್ 31. ಸೊ ಇದು ಒಂದು ಏನಪ್ಪಾ ಅಂದ್ರೆ ಶಿಫ್ಟ್ 4. ಓಕೆ, 23/2/2024 ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಿದಾರೆ, ಸೊ ಹಾಗಾದ್ರೆ ಯಾವ ರೀತಿ ಕ್ವಶನ್ ಸಾಲ್ವ್ ಮಾಡೋದನ್ನ ನೋಡೋಣಂತೆ. ಸೊ ಅದೇನಾಗಾದ್ರೆ ನೋಡ್ರಿ, ಸೊ ಮೊದಲನೇ ಪ್ರಶ್ನೆ, ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ, ಸೊ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಮ್ಯಾಥ್ಸ್ ಇಸ್ ಕೋಡೆಡ್ ಆಸ್ ಅ 56012, ದೆನ್ ಪೇಸ್ಟ್ ಇಸ್ ಕೋಡೆಡ್ ಆಸ್ ಅ 05769. ಸೊ ಅದೇ ರೀತಿ ನೋಡ್ರಿ ನಸಲ್ ಇಸ್ ಕೋಡೆಡ್ ಆಸ್ ಅ 86356 ಅಂತ ಬರ್ದಾರ. ದೆನ್ ವಾಟ್ ಕ್ಯಾನ್ ಬಿ ದ ಕೋಡ್ ಫಾರ್ ಎನ್ ಇನ್ ದಟ್ ಕೋಡ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದಾರೆ. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ, ಇಲ್ಲಿ ಮ್ಯಾಥ್ಸ್ ಗೆ ಯಾವ ರೀತಿ ಕೋಡ್ ಬರೀತಾ ಇದಾರೆ, ಸೊ ನೋಡ್ರಿ, ಸೊ ಮ್ಯಾಥ್ಸ್. ಓಕೆ ರೈಟ್, ಸೊ ಮ್ಯಾಥ್ಸ್ ಗೆ ನೋಡ್ರಿ ಏನಂತ ಬರೀತಾ ಇದಾರೆಪ್ಪ ಅಂದ್ರ 56012 ಅಂತ ಬರೀತಾ ಇದಾರೆ. ಫೈನ್. ಸೊ ದೆನ್ ಸಿಮಿಲರ್ಲಿ ಪೇಸ್ಟ್. ಓಕೆ, ಸೊ PASTE ರೈಟ್. ಸೊ ಪೇಸ್ಟ್ ಗೆ ಯಾವ ರೀತಿ ಬರೀತಾ ಇದಾರೆ ನೋಡ್ರಿ, ಸೊ 05769. ಓಕೆ, 05769. ಓಕೆ, ದೆನ್ ಸಿಮಿಲರ್ಲಿ ನಸಲ್ NASAL. ಓಕೆ, ಈ ನಸಲ್ಗೆ ಏನ್ ಬರೀತಾರೆ ನೋಡ್ರಿ 86356. ಓಕೆ, 86356 ಅಂತ ಬರೀತಾರೆ. ಓಕೆ, ಹಾಗಾದ್ರೆ ಸೊ ಹಾಗಾದ್ರೆ ನಮ್ಮ ಕೋಡ್ ಏನು ಕೇಳ್ತಾ ಇದಾರೆ ನೋಡ್ರಿ, ಸೊ ಕೋಡ್ ಇಸ್ ವಾಟ್ ಇಸ್ ದ ಕೋಡ್ ಫಾರ್ ಎನ್ ಅಂತ ಕೇಳ್ತಾರೆ. ಓಕೆ, ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎನ್ ಪ್ರೆಸೆಂಟ್ ಇರೋದು ನೋಡ್ರಿ. ಆಕ್ಚುಯಲ್ ನಾವು ಇಲ್ಲಿ ನೋಡ್ರಿ ಎಂ ಇದೆ, ಬಟ್ ಇಲ್ಲಿ ಎಂ ಇಲ್ಲ. ಫೈನ್. ಸೊ ನಾವು ಎಂ ಅನ್ನ 5 ಅಂತ ಅನ್ಕೊಂಡ್ರೆ, ಸೊ ಬಟ್ ಇಲ್ಲಿ ಎಂ ಇಲ್ಲ, ಬಟ್ ನಮ್ಗೆ ಸ್ಟಿಲ್ 5 ಬರ್ತಾ ಇದೆ. ಓಕೆ, ಸೊ ನೋಡ್ರಿ ಇಲ್ಲಿ ಯಾವ ತರ ಕೋಡಿಂಗ್ ಅಂತಪ್ಪ ಅಂದ್ರ ಇದಕ್ಕೆ ನಾವು ಏನಂತೀವಿ, ಒನ್ ಟೈಪ್ ಆಫ್ ಸೆಂಟೆನ್ಸ್ ಕೋಡಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ ಜಸ್ಟ್ ನಾವ್ ಏನ್ ಮಾಡ್ಬೇಕಂತ ಕಾಮನ್ ಫ್ಯಾಕ್ಟರ್ಸ್ ಮೇಲೆ ಚೆಕ್ ಮಾಡ್ಬೇಕಾಗ್ತದೆ. ಹೌದಾ? ಸೊ ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ನೋಡ್ರಿ, ಈಗ ನಮ್ಗೆ ಏನಿದೆ, ನಮ್ಗೆ ಆಕ್ಚುಯಲ್ ಬೇಕಾಗಿರುವಂತ ಕೋಡ್ ಯಾವುದು, ಎನ್ ಗೆ. ಓಕೆ, ಹಾಗಾದ್ರೆ ಎನ್ ಗೆ ಬೇಕಾದಾಗ ನೋಡ್ರಿ, ಸೊ ನೋಡ್ರಿ ಎನ್ ಮತ್ತೆ ಬೇರೆ ಎಲ್ಲಾದ್ರೂ ಪ್ರೆಸೆಂಟ್ ಇದೆ ಅಂತ ನೋಡ್ಬೇಕು. ಫೈನ್. ಸೊ ಹಾಗಾದ್ರೆ ನೋಡ್ರಿ ಎನ್ ಬೇರೆ ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಇಲ್ಲ, ರೈಟ್, ಅಥವಾ ಶಬ್ದದಲ್ಲಿ ಇಲ್ಲ. ಹಾಗಾದ್ರೆ ಅದ್ರ ಜೊತೆ ಇರುವಂತ ನಾವ್ ಏನ್ ಮಾಡ್ಬೇಕು, ಸೊ ಇದು AS ಮತ್ತು AL ಇದೆ. ಹೌದಾ? ಸೊ ಈ ಒಂದು ಏನಪ್ಪಾ ಅಂದ್ರೆ ಅಲ್ಫಾಬೆಟ್ಸ್ ಗೆ ಯಾವ ಒಂದು ಕೋಡ್ ಬರ್ತದಂತ ನೋಡೋಣ. ಓಕೆ, ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೋದು ನೀವು, A ಇಲ್ಲೂ ಇದೆ, ಸೊ ದೆನ್ A ಇಲ್ಲೂ ಇದೆ, ದೆನ್ ಇಲ್ಲಿ A ನೋಡ್ರಿ ಎರಡು ಕಡೆ ಪ್ರೆಸೆಂಟ್ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಎರಡು ಕಡೆ ಸೇಮ್ ಇರುವಂತ ನಂಬರ್ ಯಾವ್ದೈತಿ ನೋಡ್ರಿ, 6 ಐತಿ. ದೆನ್ ಇಲ್ಲಿ ಸೆಕೆಂಡ್ ಲೈನ್ ದಾಗ A ಇದೆ, ಕೂಡ ಇಲ್ಲೂ 6 ಇದೆ. ದೆನ್ ಇಲ್ಲಿ ಫಸ್ಟ್ ವರ್ಡ್ ದಾಗ A ಇದೆ, ಸೊ ಇಲ್ಲೂ ಕೂಡ 6 ಇದೆ. ಹಾಗಾದ್ರೆ A ಅಂತಂದ್ರೆ ಏನ್ ಬಂತಪ್ಪ ಅಂದ್ರ ಸೊ 6 ಬರ್ತಾ ಇದೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಜಸ್ಟ್ ಕ್ಯಾನ್ಸಲ್ ಮಾಡ್ತಾ ಹೋಗ್ಬಿಡ್ರಿ, 6 6 6. ಓಕೆ, ದೆನ್ ಇಲ್ಲಿ ಉಳಿತೇನೆ ನೋಡ್ರಿ S ಮತ್ತ L. ಇವಾಗ ಜಸ್ಟ್ ಅಬ್ಸರ್ವ್ ಮಾಡ್ರಿ, S ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಹೌದಾ? ಸೊ ದೆನ್ ಹಾಗಾದ್ರೆ ನೋಡ್ರಿ S ಗೆ ಮತ್ತೆ 3 ಲೈನ್ ದಾಗ S ಬರ್ತಾ ಇದೆ. ಹಾಗಾದ್ರೆ 3ರಲ್ಲಿ ನೋಡ್ರಿ ಸೊ ಯಾವ್ದು ನಮ್ಮ ಸಂಖ್ಯೆ ಕಾಮನ್ ಇದೆ ಅಂತ ನೋಡಿದ್ರೆ, ಸೊ 5. ಸೊ ಇಲ್ಲೂ ಕೂಡ 5, ಇಲ್ಲೂ ಕೂಡ 5. ಓಕೆ, ಹಾಗಾದ್ರೆ ಇಲ್ಲಿ ಉಳಿತೇನೆ ಇವಾಗ ನೋಡ್ರಿ S ಗೆ ಹೋಯ್ತು. ದೆನ್ ಉಳಿತೇನು L, ಬಟ್ ಎಲ್ಲೂ ಕೂಡ ಕಾಮನ್ ಇಲ್ಲ. ಹಾಗಾದ್ರೆ N ಮತ್ತು L ಉಳಿದು ಇಲ್ಲಿ. ಹೌದಾ? ಸೊ N ಮತ್ತು L ಉಳಿದ್ರೆ ಈ ಕಡೆ ನೋಡ್ರಿ 8 ಮತ್ತೆ 3 ಉಳಿತು. ಓಕೆ, ಸೊ ಹಾಗಾದ್ರೆ N ಅರ್ಥ ಏನಾಗ್ಬೋದು, 8 ಆಗ್ಬೋದು ಅಥವಾ 3 ಆಗಿರ್ಬೋದು. ಸಿಮಿಲರ್ಲಿ ಅದೇ ರೀತಿ L ಅರ್ಥ ಏನಾಗ್ಬೋದ್ರಿ, 8 ಆಗ್ಬೋದು, ಅದೇ ರೀತಿ 3 ಆಗಿರ್ಬೋದು. ಹಾಗಾದ್ರೆ ಆಪ್ಷನ್ ವೈಸ್ ನಾವು ಹೋಗ್ಬೇಕಾದ್ರೆ ನೋಡ್ರಿ, ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ದಲ್ಲಿ ನೋಡ್ಬೇಕಾದ್ರೆ ಸೊ 8 ಇದೆ, ಬಟ್ ಏನಿಲ್ಲಪ್ಪ ಅಂದ್ರೆ 3 ಇಲ್ಲ. ಹಾಗಾದ್ರೆ ಸೊ N ಅರ್ಥ ಕೇಳ್ತಾ ಇದಾರೆ ಅಂತ ನೋಡ್ರಿ, ಸೊ N ಅರ್ಥ ಏನಾಗ್ತದ, ದ ಆಪ್ಷನ್ 1 8 ಅಂತ ಆಗ್ತದೆ. ಸೊ ಎಸ್, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರೆ, ಸೊ ಒನ್ ಮೋರ್ ಟೈಮ್ ರಿಪೀಟ್ ಈ ಕ್ವಶನ್ ನೋಡ್ರಿ, ಸೊ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗ್ತದೆ. ಫೈನ್. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ, ಸೊ ದೆನ್ ಇದು ನೋಡ್ರಿ ಏನಪ್ಪಾ ಅಂದ್ರೆ ಒಂದು ಸಮೀಕರಣ. ಸೊ ಏನಪ್ಪಾ ಅಂದ್ರೆ ಬಾರ್ಡರ್ಸ್ ಮೇಲೆ ಇರುವಂತ ಕ್ವಶನ್, ರೈಟ್. ಸೊ ನೀಡಿರೋ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ 2 ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮೈನಸ್ ಮತ್ತು ಈಕ್ವಲ್ ಇದೆ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಮೈನಸ್ ಎಲ್ಲಿದೆ ಅಲ್ಲಿ ಈಕ್ವಲ್ ಬರ್ತದ, ಈಕ್ವಲ್ ಎಲ್ಲಿದೆ ಅಲ್ಲಿ ಮೈನಸ್ ಬರ್ತದೆ. ಹಾಗಾದ್ರೆ ಇದ ಪಾರ್ಟ್ ಬೇರೆ ಆಯ್ತು, ಇದೇ ಪಾರ್ಟ್ ಬೇರೆ ಆಯ್ತು. ಸೊ ನೋಡ್ರಿ 6 12, 12 ಪ್ಲಸ್ 2 12 24 ಆಗ್ತದ. ದೆನ್ ಇಲ್ಲಿ 24/8 ಅಂತಂದ್ರೆ 3. ಸೊ ದೆನ್ 3 ಮೈನಸ್ 3 ಏನಾಕೈತಿಪ್ಪ ಅಂದ್ರೆ 0 ಬರ್ತದೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಈ ಒಂದೇ ಆಪ್ಷನ್ ಯೂಸ್ ಮಾಡಿದ್ರೆ ಆನ್ಸರ್ ತಪ್ಪಾಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಸೊ ಒಂದೇ ಆಪ್ಷನ್ ಬಿಡೋಣಂತ. ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್. ಓಕೆ, ಸೊ ಪ್ಲಸ್ ಇದ್ದಲ್ಲಿ ಮಾಡ್ತೀವಿ ಮೈನಸ್, ದೆನ್ ಮೈನಸ್ ಇದ್ದಲ್ಲಿ ಏನ್ ಮಾಡತ್ತೀರಿ ಪ್ಲಸ್. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಸೊ
24/8. ಸೊ ಹಾಗಾದ್ರೆ ನೋಡ್ರಿ 8 ಮೂರ್ಲಿ ಎಷ್ಟು ಬರ್ತದ 24. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಡಕ್ಕೆ ಏನಿದೆ ಪ್ಲಸ್. ಸೊ ಹಾಗಾದ್ರೆ 6 ಎಷ್ಟ್ರಿ 12. ಸೊ ಇಲ್ಲಿ ಪ್ಲಸ್ ಇದೆ ಏನಾಯ್ತು ಮೈನಸ್. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತಾ ಇದೆ 12. ರೈಟ್? ಸೊ ಹಾಗಾದ್ರೆ ಈ 12 ಒಳಗೆ 12 ಮೈನಸ್ ಹೋದ್ರೆ 0. ಸೊ ದೆನ್ 0 ಈ ಕಡೆ ಏನಾಯ್ತು ನೋಡ್ರಿ +3. ಸೊ ದೆನ್ 0 + 3 ಏನಪ್ಪಾ ಅಂತಂದ್ರೆ 3 ಆಗ್ತದೆ. ಸೊ ನಮಗೂ ಕೂಡ ಆನ್ಸರ್ ಏನ್ ಬೇಕು 3 ಬೇಕು. ಹಾಗಾದ್ರೆ ಯಾವಾಗ ಬರ್ತಾ ಇದೆ ಅಂತ ನೋಡ್ರಿ, ಯಾವಾಗ ಪ್ಲಸ್ ಮತ್ತು ಮೈನಸ್ ಅನ್ನ ಇಂಟರ್ಚೇಂಜ್ ಮಾಡಿದಾಗ ಸೊ ನಮ್ಮ ಆನ್ಸರ್ ಬರ್ತಾ ಇದೆ. ಓಕೆ? ಹಾಗಾದ್ರೆ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ? ಸೊ ದೆನ್ ಎಸ್, ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಎನಾಲಜಿ, ದಿಸ್ ಇಸ್ ಕಾಲ್ಡ್ ಆಸ್ ಅ ಲೆಟರ್ ಎನಾಲಜಿ ಅಂತ ಹೇಳ್ತಾ ಇದೀವಿ. ಸೊ ಲೆಟರ್ ಎನಾಲಜಿ ಒಳಗೆ ನೋಡ್ಬೋದು. ಓಕೆ, ಇಲ್ಲಿ ಸಿ, ಇಲ್ಲಿ ಏನಪ್ಪಾ ಅಂತಾರ ಎಕ್ಸ್ ಆಗ್ತಾ ಇದೆ. ಇದು ಓ, ಇಲ್ಲಿ ಏನಾಗತೈತಿ ಜೆ ಆಗ್ತದೆ. ಓಕೆ, ಸೊ ನೋಡ್ರಿ ಆಸ್ ಪರ್ ದ ನಂಬರ್ ತಗೊಂಡಾಗ ನಾವು ಸಿ ಇಸ್ ಅ ಥರ್ಡ್ ಲೆಟರ್. ಓಕೆ, ದೆನ್ ಎಕ್ಸ್ ನೋಡ್ರಿ, ಎಕ್ಸ್ ಎಷ್ಟನೇ ಲೆಟರ್ 24th ಲೆಟರ್. ಓಕೆ, ಬಟ್ ನಾವು ರಿವರ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಓಕೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸಿ ಇಂದ ಬಿ, ಸೊ 1, ಬಿ ಇಂದ ಎ 2, ಎ ಇಂದ ಝಡ್ 3, ದೆನ್ ಝಡ್ ದಿಂದ ವೈ 4, ವೈ ಇಂದ ಎಕ್ಸ್. ಸೊ ಎಷ್ಟು ಲೆಟರ್ ಕಡಿಮೆ ಆಗಿದೆ 5 ಲೆಟರ್ ಕಡಿಮೆ ಆಗ್ತದೆ. ಓಕೆ, ಸೊ ದಟ್ ಇಸ್ ಸಿ ಇದ್ದು ಏನಾಗ್ತಾ ಇದೆ ಅಂತಾರೆ ಎಕ್ಸ್. ಸೊ ಯಾವ ರೀತಿ ಆಗ್ತದೆ ಅಂದ್ರೆ -5 ಆಗ್ತದೆ. ಸೊ ಅದ ನೋಡ್ರಿ ಓ ಅಂತಂದ್ರೆ 15th ಲೆಟರ್, ಸೊ ಜೆ ಅಂತಂದ್ರೆ 10th ಲೆಟರ್. ಇಲ್ಲೂ ಕೂಡ ಏನೈತಿ -5 ಇದೆ. ಹೌದಾ? ಸೊ ಹಾಗಾದ್ರೆ ನಮಗೂ ಕೂಡ ಏನ್ ಬೇಕು ಇಲ್ಲಿ -5 ಆಗುವಂತ. ಓಕೆ, ಹಾಗಾದ್ರೆ ನೋಡ್ರಿ ಸೊ ಇ ಇಂದ ಝಡ್, ಸೊ ದೆನ್ ಸೊ ನೋಡ್ರಿ ಇ ಇಂದ ಝಡ್, ಸೊ ಡೆಫಿನೆಟ್ಲಿ -5 ಇದೆ. ದೆನ್ ಕ್ಯೂ ಇಂದ ಎಲ್, ಸೊ ನೋಡ್ರಿ ಕ್ಯೂ ಅಂತಂದ್ರೆ ಎಷ್ಟನೇ ಲೆಟರ್, ಸೊ ದೆನ್ 17. ಸೊ ಎಲ್ ಅಂತಂದ್ರೆ ಎಷ್ಟನೇ ಲೆಟರ್ ರೀ 12th ಲೆಟರ್. ಓಕೆ, ಸೊ ದೆನ್ ಇಲ್ಲೂ ಕೂಡ ನೋಡ್ರಿ -5 ಆಗ್ತದೆ. ಸೊ ಹಾಗಾದ್ರೆ ಸೊ ಡೆಫಿನೆಟ್ಲಿ ದ ಆನ್ಸರ್ ಇಸ್ ಸೊ ದ ಆಪ್ಷನ್ 1. ಓಕೆ, ಇದು ಸರಿಯಾದ ಉತ್ತರ. ಓಕೆ, ಸೊ ಅದು ಬಿಟ್ಟು ನೀವು ಬೇರೆ ನೋಡ್ಬೋದು ಇಲ್ಲಿ. ಸೊ ಪಿ ಇಂದ ಆರ್, ಪಿ ಕ್ಯೂ ಆರ್, ಸೊ 2 ಲೆಟರ್ಸ್ ಗ್ಯಾಪ್ ಇದೆ. ಡಿ ಇ 1 ಲೆಟರ್ ಗ್ಯಾಪ್ ಇದೆ. ಎಚ್ ಐ 1 ಲೆಟರ್ ಗ್ಯಾಪ್ ಆಗ್ತದೆ. ಹೌದಾ? ಸೊ ಹಾಗಾದ್ರೆ ಈ 3 ತಪ್ಪಾಗ್ತವ. ಸೊ ದ ಆಪ್ಷನ್ ದ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ. ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಇದು ಒಂದೇನಪ್ಪ ಅಂದ್ರೆ ನಾನ್ ವರ್ಬಲ್. ಓಕೆ, ಸೊ ಹಾಗಾದ್ರೆ ಮುಂದೆ ಬರುವಂತ ಚಿತ್ರ ಯಾವ್ದಂತ ಕೇಳ್ತಾರೆ. ಓಕೆ, ನೀವು ಎಲ್ಲ ಕಡೆ ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಬರ್ತಾ ಇದೆ. ಸೊ ಈ ಟ್ರಯಾಂಗಲ್ ಶೇಪ್ ಪ್ರತಿಯೊಂದು ಕಡೆನೂ ಇದೆ. ಹೌದಾ? ಸೊ ದೆನ್ ನೋಡ್ರಿ ಸ್ವತಃ ಜೊತೆ ಒಂದು ರೇಖೆ ಬರ್ತಾ ಇದೆ, ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬರ್ತಾ ಇದೆ. ಫೈನ್. ಸೊ ಏನಾಗ್ತದೆ ಅಂದ್ರೆ ಈ ಪೂರ್ತಿ ಶೇಪ್ ಏನಾಗ್ತದೆ ಅಂದ್ರೆ 45 ಡಿಗ್ರಿ ಟರ್ನ್ ಆಗುತ್ತೆ. ಸೊ ಯಾವ ರೀತಿ ಅಂದ್ರೆ ಕ್ಲಾಕ್ ವೈಸ್ ರೀತಿಯಲ್ಲಿ ಟರ್ನ್ ಆಗ್ತದೆ. ಓಕೆ, ಅಗೇನ್ ಮತ್ತೆ 45 ಡಿಗ್ರಿ ಕ್ಲಾಕ್ ವೈಸ್ ಟರ್ನ್ ಆಯ್ತು. ದೆನ್ ಅಗೇನ್ 45 ಡಿಗ್ರಿ. ಸೊ 45 ಡಿಗ್ರಿ ಮಾಡಿದ ನೋಡ್ರಿ. ಸೊ ಈ ರೀತಿ ಬರ್ಬೇಕು ಇಲ್ಲಿ. ಸೊ ಇಲ್ಲಿ ಒಂದು, ದೆನ್ ಸೊ ಇದು ಟ್ರಯಾಂಗಲ್ ಆಗ್ತದೆ. ಫೈನ್. ಸೊ ಈ ರೀತಿ ಇರುವಂತ ಚಿತ್ರ ನೋಡ್ರಿ ಎಲ್ಲಿದೆ. ಸೊ ನೋಡ್ರಿ ಆಪ್ಷನ್ 4. ಆಪ್ಷನ್ 4 ಅಲ್ಲಿ ಮಾತ್ರ ಇರೋದು. ಹಾಗಾದ್ರೆ ದ ಆನ್ಸರ್ ಇಸ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಓಕೆ, ಸೊ ಇದು ಒಂದೇನಪ್ಪಾ ಅಂದ್ರೆ ಅಗೇನ್ ಸೊ ಸೀರೀಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಸೀರೀಸ್ ಅಲ್ಲಿ ನೋಡ್ರಿ ಎಂ ಇದ್ದು ನೋಡ್ರಿ ಕ್ಯೂ. ಸೊ ವಿಲ್ ಜಸ್ಟ್ ಲೈಕ್ ನಂಬರ್ಸ್ ಹಾಕೋತ ಹೋಗ್ರಿ. ಓಕೆ, ಎಂ ಇಸ್ ನಥಿಂಗ್ ಬಟ್ 13. ಓಕೆ, ಸೊ ಕ್ಯೂ ಅಂತಂದ್ರ 17. ಸೊ ಯು ಅಂತಂದ್ರ 21. ಸೊ ವೈ ಅಂತಂದ್ರೆ 25. ಓಕೆ, 25. ಹೌದಾ? ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಜಸ್ಟ್ ನೋಡ್ರಿ. ಸೊ 4+ ಆಗ್ತಾ ಇದೆ. ಸೊ 4+ ಆಯ್ತು, 4+ ಆಯ್ತು. ದೆನ್ 25 + 4 ಏನ್ರಿ 29. ಸೊ 29 ಅಂತಂದ್ರೆ ಇಲ್ಲಿ 26 ಅಲ್ಫಾಬೆಟ್ ಮುಗೀತು. ಹೌದಾ? ಸೊ ದೆನ್ 26 ಆದ್ಮೇಲೆ ನೋಡ್ರಿ 29 ಅಂತಂದ್ರೆ +3 ಮಾಡಿದಾಗ ಟಕ್ಕೈತಿ. ಅಂದ್ರೆ ಥರ್ಡ್ ಲೆಟರ್ ಬರ್ತಾ ಇದೆ. ಥರ್ಡ್ ಲೆಟರ್ ಯಾವ್ದು ಬರ್ತದ? ಸಿ. ಸೊ ಹಾಗಾದ್ರೆ ಸಿ ಇರುವಂತವ್ ನೋಡ್ರಿ ಆಪ್ಷನ್ ಸಿ 1, 2, 3. ಸೊ 3 ಆಪ್ಷನ್ ಅಲ್ಲಿ ಸಿ ಇದೆ. ಸೊ ದೆನ್ ಅಗೇನ್ ಕ್ಯೂ ನೋಡ್ರಿ. ಸೊ ಕ್ಯೂ ಏನಾಗ್ತಾ ಇದೆ 17 ಲೆಟರ್ ಆದ್ರೆ ಯು 21, ಯು ಇಂದ ವೈ. ಸೊ ದೆನ್ ಏನಾಗ್ತದ 25. ಸೊ ದೆನ್ 25 ದಿಂದ ನೋಡ್ರಿ ವೈ ಇಂದ ಸಿ ಬರತ್ತಂತಾರ ಜಸ್ಟ್. ಸೊ +3 ಅಂದ್ರೆ ಇಲ್ಲೂ ಕೂಡ +5 ಆಗತ್ತೆ, +4 ಆಗತೈತಿ. ದೆನ್ ಸಿ ಇಂದ ಏನ್ ಮಾಡ್ಬೇಕು? ಸೊ ಅಗೇನ್ +4. ಓಕೆ, ಸೊ ಸಿ ಅಂತಂದ್ರ ಥರ್ಡ್ ಲೆಟರ್, ಥರ್ಡ್ ಟು 7 ಅಂತಂದ್ರೆ ಸೊ 7th ಲೆಟರ್ ಏನ್ ಬರ್ತದ್ರಿ? ಓಕೆ, ಸೊ ಜಿ. ರೈಟ್? ಹಾಗಾದ್ರೆ ಎಲ್ಲಿದೆ ಜಿ? ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ ಲೆಟರ್ ಏನ್ ಬರ್ತದ? ಜಿ ಬರ್ತಾ ಇದೆ. ಸೊ ಸಿ ಜಿ ಅನ್ನುವಂತ ಆಪ್ಷನ್ ನೋಡ್ರಿ ಎಲ್ಲಿದೆ. ಸೊ ಆಪ್ಷನ್ ಓನ್ಲಿ 3 ಒಳಗಿದೆ. ಸೊ ಹಾಗಾದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ. ಎಸ್, ಓಕೆ, ಇದು ನೋಡ್ರಿ ಏನಪ್ಪಾ ಅಂದ್ರ ಯಾವ್ದಿದು? ಓಕೆ, ಸಿಟ್ಟಿಂಗ್ ಅರೇಂಜ್ಮೆಂಟ್.
ಹೌದಾ? ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡ್ರಿ. ಸೊ ನೋಡ್ರಿ 8 ಬಾಯ್ಸ್ ABCDEFG and H are sitting in a row facing towards the south. ಓಕೆ, ಸೌತ್ ಅಂದ್ರೆ ಯಾ ಕಡೆ? ಸೊ ಕೆಳಗಡೆ. ಹೌದಾ? ಸೌತ್ ಅಂದ್ರೆ ಏನ್ರಿ? ಕೆಳಗಡೆ. ಹಾಗಾದ್ರೆ ಸೌತ್ ಕಡೆ ಮಾಡ್ಬೇಕಾದ್ರೆ ನೋಡ್ರಿ ಈ ಕಡೆ ಎಲ್ಲ ಲೆಫ್ಟ್ ಆಗಿರುತ್ತೆ, ಈ ಕಡೆ ಎಲ್ಲ ಏನಾಗಿರ್ತದ? ರೈಟ್ ಆಗಿರ್ತದೆ. ಹಾಗಾದ್ರೆ ಟೋಟಲಿ ಹೌ ಮೆನಿ ಬಾಯ್ಸ್ ಆರ್ ದೇರ್? 8 ಬಾಯ್ಸ್ ಆರ್ ದೇರ್. ಓಕೆ, 8 ಜನ ಇದ್ದಾರೆ. ಹಾಗಾದ್ರೆ ನೋಡ್ರಿ A and H are what here the extreme ends of the row ಅಂತಿದ್ದಾರೆ. A ಮತ್ತು H ಇಬ್ರು ಎರಡು ತುದಿಗೆ ಹೋಗಿ ಕೂತಾರ. ಹಾಗಾದ್ರೆ ಫಸ್ಟ್ ಗೆ ನಾವೇನ್ ಮಾಡೋಣ? ಹಂಗಾರ 8 ಪ್ಲೇಸ್ ಮಾಡ್ಕೋಣ. 1 2 3 4 5 6 7 8. ಓಕೆ, ನೋಡ್ರಿ ಎ ಬಲಗಡೆ ಕೂತಾನು ಅಥವಾ ಎ ಎಡಗಡೆ ಕೂತಾನ ಅಂತ ಹೇಳಿ ಹೇಳ್ತಾ ಇಲ್ಲ. ಸೊ ಹಾಗಾದ್ರೆ ಸೊ ಎ ಇಲ್ಲಿ ಬಂದ್ರೆ ಎಚ್ ಇಲ್ಲಿ ಬಂದಿರ್ತಾನ. ಸೊ ದೆನ್ ಅದೇ ರೀತಿ ನೋಡ್ರಿ ಎಚ್ ಇಲ್ಲಿ ಬಂದಾಗ ಸೊ ಎ ಕೂಡ ಇಲ್ಲಿ ಬರ್ಬೋದು. ರೈಟ್? ಸೊ ಎರಡು ಕೂಡ ಏನಪ್ಪಾ ಅಂದ್ರೆ ಒಂದು ಪಾಸಿಬಿಲಿಟಿ ಇರುತ್ತೆ. ದೆನ್ ಹಾಗಾದ್ರೆ ನೋಡ್ರಿ ಇ ಅಂಡ್ ಎಫ್ ಆರ್ ಇಮಿಡಿಯೇಟ್ ನೇಬರ್ಸ್ ಆಫ್ ಬಿ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ನೋಡ್ರಿ ಇ ಮತ್ತು ಎಫ್ ನಡುವೆ ಯಾರು ಬರತ್ತಾರಪ್ಪ ಅಂದ್ರ ಬಿ ಬರತ್ತಾರ. ಸೊ ಇದು ಏನಾಗಿರ್ಬೋದು? ರಿವರ್ಸ್ ಆಗಿರ್ಬೋದು. ಈ ಕಡೆ ಇ ಬಂದು ಈ ಕಡೆ ಎಫ್ ಕೂಡ ಆಗಿರ್ಬೋದು. ಓಕೆ, ಸೊ ಇಂಟರ್ಚೇಂಜ್ ಆಗ್ಬೋದು. ಓಕೆ, ದೆನ್ ಸೊ ನೆಕ್ಸ್ಟ್ ನೋಡ್ರಿ ಸೊ ದೆನ್ ಸಿ ಇಸ್ 4 ಟು ದ ಲೆಫ್ಟ್ ಆಫ್ ಬಿ. ಓಕೆ, ಸೊ ಹಾಗಾದ್ರೆ ಬಿ ಯ ಎಡಗಡೆ 4ನೇ ಸ್ಥಾನದೊಳಗೆ ಯಾರಪ್ಪ ಅಂತಾರ? ಬಿ ಅದಾನಂತ. ಹಾಗಾದ್ರೆ ಇವ್ರಿಗೆ ನಮಗ್ 3 ಪ್ಲೇಸ್ ಬೇಕಂತಂದ್ರ ಈ 3 ಪ್ಲೇಸ್ ಓಕೆ, ಸೊ ಲೆಫ್ಟ್ ಅಂತ ಹೇಳ್ತಾರಲ್ರಿ. ಓಕೆ, ಸೊ ಹಾಗಾದ್ರೆ ಲೆಫ್ಟ್ ಅಂತಾರ ಈ ಕಡೆ ಆಕೈತಿ ಬಿ ಯ ಲೆಫ್ಟ್ ಅಂದ್ರೆ. ಹಾಗಾದ್ರೆ ನಾವು ಬಿ ಅನ್ನ ಇಲ್ಲಿ ಕುಣಿಸಿದ್ರೆ 1 2 3 4. ಹೌದಾ? ಯಾಕಂತಾರ ಬಿ ನೋಡ್ರಿ ಏನಾಗಬೇಕು? ಇ ಮತ್ತು ಎಫ್ ನ ನಡುವೆ ಕೂಡ್ಬೇಕು. ರೈಟ್? ಸೊ ಹಾಗಾದ್ರೆ ಸೊ ಬಿ ಯ ನೋಡ್ರಿ 4ನೇ ಸ್ಥಾನದಾಗ ಬಟ್ ಯಾರು ಕುಂಡಿರ್ತಾರ ಅಂತ ಹೇಳ್ತಾರ? ಸೊ ಸಿ ಅಂತ ಹೇಳ್ತಾರ. ಹಾಗಾದ್ರೆ ಸಿ ಡೆಫಿನೆಟ್ಲಿ ಇಲ್ಲೇ ಬಂದ. ಹೌದಾ? ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ಇ ಮತ್ತು ಎಫ್ ಅಂತ ನೋಡ್ರಿ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಓಕೆ, ಅದನ್ನ ಆಮೇಲೆ ನೋಡೋಣ. ಫೈನ್. ದೆನ್ ಎಫ್ ಇಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ ಎಸ್. ಸೊ ಹಾಗಾದ್ರೆ ಎ ನ ಎಡಗಡೆನೆ ಯಾರಪ್ಪ ಅಂತಾರ? ಎಫ್. ಸೊ ಹಾಗಾದ್ರೆ ನೋಡ್ರಿ ಈ ಕಡೆ ಏನಾಕೈತಿ? ನೋಡ್ರಿ ಎ ನ ಎಡಗಡೆ ಅಂದ್ರೆ ಈ ಪೊಸಿಷನ್ ಬರ್ತದೆ, ಬಟ್ ಇಲ್ಲಿ ಏನ 9ನೇ ವ್ಯಕ್ತಿ ಬರ್ತಾನ. ಹೌದಲ್ಲ? ಸೊ ಹಾಗಾದ್ರೆ ಇದು ಏನೈತಿ ನಮಗ? ರಾಂಗ್ ಐತಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಎ ನ ಎಡಗಡೆ ಎಫ್ ಬಂದ್ರೆ ಎಫ್ ಮತ್ತ ಈ ನಡುವೆ ಯಾರು ಕೂತಾರಪ್ಪ? ಬಿ ಕೂತ ಅಂದ್ರೆ ಸೊ ಇ ಇಲ್ಲಿ ಬಂದ. ಫೈನ್. ಸೊ ದೆನ್ ನೋಡ್ರಿ ಇನ್ 2 ಮೆಂಬರ್ಸ್ ನಮ್ದು ಉಳಿತು. ದೆನ್ ಡಿ ಇಸ್ ನಾಟ್ ದ ಇಮಿಡಿಯೇಟ್ ನೇಬರ್ ಆಫ್ ಸಿ. ಹಾಗಾದ್ರೆ ಡಿ ಸಿ ಯ ಬಾಜು ಕೂಳ್ತಿಲ್ಲ. ಸೊ ದೆನ್ ಹಾಗಾದ್ರೆ ಸಿ ಯ ಬಾಜು ಕೂಳ್ತಿಲ್ಲಪ್ಪ ಅಂದ್ರೆ ಡಿ ಗೆ ನೋಡ್ರಿ ಇರುವಂತ ಒಂದೇ ಸ್ಥಾನ. ರೈಟ್? ಹಾಗಾದ್ರೆ ಈ 8 ಜನರಲ್ಲಿ ಉಳಿದವ್ರು ಯಾರೀಗ? ಸೊ ನೋಡ್ರಿ ಎ ಬಿ ಸಿ ಡಿ ಇ ಎಫ್ ಜಿ. ಹಾಗಾದ್ರೆ ಜಿ ಇಲ್ಲಿ ಕುಂತಾನೆ. ರೈಟ್? ಹಾಗಾದ್ರೆ ಹೂ ಇಸ್ ಸಿಟಿಂಗ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಅ ಸಿ? ಹಾಗಾದ್ರೆ ಇಮಿಡಿಯೇಟ್ ರೈಟ್ ಆಫ್ ಅ ಸಿ ಫಸ್ಟ್ ಆಫ್ ಆಲ್ ಇವರೆಲ್ಲ ಎಲ್ಲಿ ಕೂತಾರ? ಸೌತ್ ಫೇಸಿಂಗ್ ಮಾಡ್ತಾ ಇದಾರೆ. ಹೌದಲ್ರಿ? ಸೊ ಹಾಗಾದ್ರೆ ಸಿ ಯ ಬಲಗಡೆ ಅಂತಾರೆ ಯಾರು ಬಂದ್ರು? ಸೊ ಬಲಗಡೆ ಜಿ ಬರ್ತಾ ಇದಾರೆ. ಓಕೆ, ಸೊ ದ ಆಪ್ಷನ್ ನೋಡ್ರಿ ಸೊ ದ ಆಪ್ಷನ್ ಸೊ ಥರ್ಡ್ ಜಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮುಂದಿನ ಪ್ರಶ್ನೆ ಸೊ ಪೇಪರ್ ಕಟ್ಟಿಂಗ್. ಓಕೆ, ಈ ಪೇಪರ್ ಕಟ್ಟಿಂಗ್ ಅಲ್ಲಿ ನೋಡ್ರಿ ಫಸ್ಟ್ ಸೊ ಒಂದು ಪೇಪರ್ ಅನ್ನ ನೋಡ್ರಿ ಈ ಪಾರ್ಟ್ ಏನೈತಿ ಈ ಕಡೆ ಮಡಿಸ್ತಾ ಇದಾರೆ. ಹೌದಾ? ಸೊ ನೋಡ್ರಿ ಅವಾಗ ಏನಾಕೈತಿ? ಈದಷ್ಟೇ ಉಳಿತೈತಿ. ಕರೆಕ್ಟಾ? ಸೊ ದೆನ್ ನೋಡ್ರಿ ಯಾಕಂದ್ರೆ ಇದು ಫೋಲ್ಡ್ ಆಗಿ ಇಲ್ಲಿ ಮಟ್ಟ ಬಂದಿರ್ತದೆ. ರೈಟ್? ಸೊ ದೆನ್ ಅದನ್ನ ಮತ್ತೇನ್ ಮಾಡ್ತಾರ ನೋಡ್ರಿ ಇಲ್ಲಿವರೆಗೆ ಮಾಡ್ತಾರ. ಅಂದ್ರೆ ಆಮೇಲೆ ಏನ್ ಮಾಡ್ತಾರ ನೋಡ್ರಿ ಇಲ್ಲಷ್ಟು ಕಟ್ ಮಾಡ್ತಾರ, ಇಲ್ಲಷ್ಟು ಕಟ್ ಮಾಡ್ತಾರ. ರೈಟ್? ಸೊ ಈ ರೀತಿ ಕಟ್ ಮಾಡಿದಾಗ ಸೊ ಫಸ್ಟ್ ಈ ರೀತಿ ಫೋಲ್ಡ್ ಆಗಿರ್ತದೆ, ಓಪನ್ ಆಕೈತಿ. ಸೊ ನೋಡ್ರಿ ಸೊ ಏನಾಕೈತಿ? ಈ ಚಿತ್ರ ಇಲ್ಲಿ ಓಪನ್ ಆದಾಗ ಸೊ ಇಲ್ಲಿರುವಂತ ಚೌಕ್ ಇದ್ದೇ ಇರ್ತದ. ಸೊ ದೆನ್ ಇಲ್ಲಿರುವಂತ ಚೌಕ್ ಇರ್ತದ, ದೆನ್ ಇಲ್ಲಿ ಒಂದು ಚೌಕ್ ಬರ್ತದೆ. ರೈಟ್? ಸೊ ದೆನ್ ಇದನ್ನ ಮತ್ತೆ ಮೇಲ್ ಓಪನ್ ಮಾಡಿದಾಗ ಸೊ ಮೇಲ್ ಓಪನ್ ಮಾಡಿದಾಗ ಏನಾಕೈತಿ? ಸೊ ನೋಡ್ರಿ ಆಸ್ ಇಟ್ ಈಸ್ ಅಂತೂ ಇದಂತೂ ಇಲ್ಲಿ ಚೌಕ್ ಇದ್ದೇ ಇರ್ತದ. ದೆನ್ ಇಲ್ಲೊಂದು ಚೌಕ್ ಇದೆ, ಇದೊಂದು ಚೌಕ್ ಇದೆ. ದೆನ್ ಇದನ್ನ ಮೇಲ್ ಓಪನ್ ಮಾಡಿದಾಗ ಇಲ್ಲೊಂದು ಚೌಕ್ ಬರೋದ, ಇಲ್ಲೊಂದು ಚೌಕ್ ಬರೋದ. ಹೌದಾ? ಸೊ ನೋಡ್ರಿ ಈ ರೀತಿಯಾದಂತ ಡಯಾಗ್ರಾಮ್ ಸೊ ಎಲ್ಲಿದೆ ನೋಡ್ರಿ. ಸೊ ದ ಓನ್ಲಿ ಆಪ್ಷನ್ 1. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ಇದು ಒಂದು ರಿಪೀಟ್ ಸೀರೀಸ್ ಸಂಬಂಧಪಟ್ಟಂತ ನೋಡ್ರಿ. ಓಕೆ, ನೋಡ್ರಿ ಎಲ್ಲಿ ಜಸ್ಟ್ ಫಸ್ಟ್ ಲೆಟರ್ ಎಲ್ಲಿ ರಿಪೀಟ್ ಆಗತೈತಿ ನೋಡ್ರಿ. ಫಸ್ಟ್ ಲೆಟರ್ ಎಲ್ಲಿ ರಿಪೀಟ್ ಆಗ್ತದೆ? ಸೊ ಇಲ್ಲಿಗೆ ರಿಪೀಟ್ ಆಗತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ ಏನಿದೆ? ಎ ಡಬಲ್ ಬಿ. ನೆಕ್ಸ್ಟ್ ನೋಡ್ರಿ ಎ ಡಬಲ್ ಬಿ ಆದ್ಮೇಲೆ ಬಟ್ ಇಲ್ಲಿ ಏನಿಲ್ಲ, ಬಿ ಇಲ್ಲ. ಹೌದಲ್ಲ? ಸೊ ಆಕ್ಚುಲಿ ಎ ಡಬಲ್ ಬಿ ಇಲ್ಲಿ ಬಿ ಆದ್ಮೇಲೆ ಏನ್ ಬರ್ಬೇಕಾಗಿತ್ತು? ಎ ಬರ್ಬೇಕಾಗಿತ್ತು, ಬಟ್ ಎ ಇಲ್ಲ. ಹಾಗಾದ್ರೆ ಎ ಡಬಲ್ ಬಿ ನೆಕ್ಸ್ಟ್ ಎ ತ್ರಿಬಲ್ ಬಿ ಆಗಿರ್ಬೋದಾ? ಹೌದಾ? ನೆಕ್ಸ್ಟ್ ಎ 4 ಬೀಸ್ ಆಗಿರ್ಬೋದಾ? ಸೊ ಎ 1 2 3 4. ನೆಕ್ಸ್ಟ್ ಎ 1 2 3 4 5 ಬೀಸ್ ಆಗಿರ್ಬೋದು. ಹೌದಾ? ಸೊ ಹಾಗಾದ್ರೆ ನೋಡ್ರಿ ಎ ಡಬಲ್ ಬಿ ಆಯ್ತು, ಎ ಟ್ರಿಪಲ್ ಬಿ ಆಯ್ತು, ಎ 4 ಬಿ ಆಗ್ತಾ ಇದೆ, ಎ 5 ಬಿ ಆಗ್ತಾ ಇದೆ. ಸೊ ನೋಡ್ರಿ ಹಾಗಾದ್ರೆ ಇಲ್ಲಿ ಏನ್ ಬಂತು? ಬಿ. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ? ಎ. ಸೊ ದೆನ್ ಇಲ್ಲಿ ನೋಡ್ರಿ ಬಿ, ಎ,
ರೈಟ್. ಸೊ ಹಾಗಾದ್ರೆ ನೋಡ್ರಿ A BB, A BBB, A4B, A5B. ಓಕೆ, ಹಾಗಾದ್ರೆ ಬ್ಲಾಂಕ್ ಪ್ಲೇಸ್ ದಾಗ ನಾವ್ ಏನೇನ್ ತುಂಬಿದ್ವಿ, ಫಸ್ಟ್ ಗೆ ಬಿ, ನೆಕ್ಸ್ಟ್ ಎ, ನೆಕ್ಸ್ಟ್ ಬಿ, ಅಗೇನ್ ಬಿ. ಸೊ ಹಾಗಾದ್ರೆ BABB. ಹಾಗಾದ್ರೆ ನೋಡ್ರಿ BABB ಎಲ್ಲಿದೆ ಆಪ್ಷನ್? ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ PQ, ಸೊ +1 ST +1 VW +1. ಹಾಗಾದ್ರೆ C+1 is D, G+1 is right, so then K+1 L, right. So ಹಾಗಾದ್ರೆ ಏನ್ ಬರ್ತದ್ರಿ? DHL. So DHL is the right answer. Okay, so again next question. So ಇದು ಕೂಡ ಒಂದು ನೋಡ್ರಿ ಪೇಪರ್ ಕಟ್ಟಿಂಗ್. ಅಗೇನ್ ಒಂದ್ ಮತ್ತೊಂದು ಪೇಪರ್ ಕಟ್ಟಿಂಗ್ ಇದೆ. ಸೊ ನೋಡ್ರಿ ಫಸ್ಟ್ ಗೆ ಏನಪ್ಪಾ ಅಂದ್ರ ಸೊ ಮೇಲ್ ಮಾಡಿಸ್ತಾ ಇದಾರ. ಸೊ ದೆನ್ ಅದಾದ್ಮೇಲೆ ಹಾಫ್ ಮಾಡ್ತಾರೆ, ಅಂದ್ರೆ ಒಂದು ಸ್ಕ್ವೇರ್ ನಾಗ ಆಗ್ತಾ ಇದೆ. ಹೌದಾ? ಈ ಒಂದು ಸ್ಕ್ವೇರ್ ನಾಗ ನೋಡ್ರಿ, ಸೊ ಈ ರೀತಿ ಇಲ್ಲೊಂದು ಟ್ರಯಾಂಗಲ್, ಅದ್ರ ಕೆಳಗೆ ಸಣ್ಣ ಟ್ರಯಾಂಗಲ್ ಅಪೋಸಿಟ್ ಡೈರೆಕ್ಷನ್ಸ್ ದಾಗ ಅದಾವ. ಓಕೆ, ಈ ಅಪೋಸಿಟ್ ಡೈರೆಕ್ಷನ್ ಅಂದಾಗ ನೋಡ್ರಿ ಈ ಕಡೆ ಫೋಲ್ಡ್ ಮಾಡಿದಾಗ, ಈ ಕಡೆ ತೆಗೆದಾಗ, ಸೊ ದೆನ್ ಈ ಲೈನ್ ಇಲ್ಲೇ ಇರ್ತದ, ಈ ಲೈನ್ ಇಲ್ಲೇ ಬರ್ತದ, ಈ ರೀತಿ ಆಗ್ತದೆ. ಹೌದಲ್? ಸೊ ದೆನ್ ಸೊ ನೋಡ್ರಿ ಎಲ್ಲಿದಾವ? ಸೊ 4 ಕಡೆ ಹಂಗೆ ಐತಿ. ಓಕೆ, ದೆನ್ ಹಾಗಾದ್ರೆ ನೋಡ್ರಿ ಇದು ಏನಾಗಿರ್ತದ? ಸೊ ಈ ರೀತಿ ಬಂದು, ಓಕೆ, ಈ ರೀತಿ ಬಂದು, ಈ ರೀತಿ ಬರುತ್ತೆ. ಹೌದಾ? ರೈಟ್. ಸೊ ಹಾಗಾದ್ರೆ ನೋಡ್ರಿ ಈ ರೀತಿ ಇರುವಂತದ್ದು ಇಲ್ಲಿದೆ, ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಸೊ ದೆನ್ 4 ಕಡೆ. ಸೊ ದೆನ್ ಹಾಗಾದ್ರೆ ಇದನ್ನ ನೋಡ್ರಿ, ಸೊ ಏನ್ ಮಾಡೋಣ, ಈ ಕಡೆ ಮಾಡಿಸಿದಾಗ, ಅಂದ್ರೆ ಈ ಕಡೆ ಓಪನ್ ತರದಾಗ, ಸೊ ಇದು ಈ ರೀತಿ ಬಂತು. ಓಕೆ, ದೆನ್ ಈ ಲೈನ್ ಇಲ್ಲಿ ಬಂದು ಈ ರೀತಿ ಬರ್ತದೆ. ಫೈನ್. ಸೊ ದೆನ್ ಹಾಗಾದ್ರೆ ಇದು ಈ ರೀತಿ ಬಂದು, ಸೊ ಈ ರೀತಿ ಬರ್ತದೆ. ಫೈನ್. ಸೊ ನೋಡ್ರಿ, ಎಸ್ ಅಗೇನ್ ಕೂಡ ನೋಡ್ರಿ 4 ಕಡೆ ಹಿಂಗೆ ಐತಿ. ಸೊ ಇದು ಹೋಯ್ತು, ಕ್ಯಾನ್ಸಲ್ ಇಲ್ಲ ಬರ್ಬೋದು. ಓಕೆ, ಸೊ ದೆನ್ ಅಗೇನ್ ಸೊ ಎಲ್ಲಾ ಕಡೆ ಓಕೆ ಇಲ್ಲ, ಇದು ಕ್ಯಾನ್ಸಲ್ ಆಯ್ತಲ್ರಿ. ಓಕೆ, ಕ್ಯಾನ್ಸಲ್ ಆಯ್ತು. ಸೊ ದೆನ್ ಇದು ಇದೆ, ಇದು ಸೇಮ್ ಇದೆ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಆಸ್ ಇಟ್ ಈಸ್ ಒಂದೇ ತರ ಬರತ್ತಾವ. ಸೊ ಹಾಗಾಗಿ ಇದು ರಾಂಗ್ ಆಯ್ತು. ಸೊ ಇದು ಅಂತೂ ಆಲ್ರೆಡಿ ರಾಂಗ್ ಆಯ್ತಾ. ಸೊ ಇದು ನೋಡ್ರಿ ಆಸ್ ಇಟ್ ಈಸ್ ಇದೇ ರೀತಿ ಬರತ್ತಾವ. ಆಕ್ಚುಲಿ ಏನಾಗಬೇಕು, ಸೊ ಇದು ಏನಾಗಿರ್ತೈತಿ, ಸೊ ಈ ರೀತಿ ಬರ್ಬೇಕು. ರೈಟ್. ಸೊ ಈ ರೀತಿ ಅನ್ನೋದು ನೋಡ್ರಿ. ಸೊ ಎಸ್, ಸೊ ದ ಆಪ್ಷನ್ ಓನ್ಲಿ 1 ಅದಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಸೊ ದಿಸ್ ದ ಎಂಡ್ ಆಫ್ ದ ಸೆಷನ್. ಓಕೆ, ಈ ಒಂದು 10 ಪ್ರಶ್ನೆಗಳ ಜೊತೆಗೆ ಏನಪ್ಪಾ, ಮುಂದಿನ ಒಂದು 10 ಪ್ರಶ್ನೆಗಳನ್ನ ಸೊ ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ. ಸೊ ಜೈ ಹಿಂದ್, ಜೈ ಕರ್ನಾಟಕ.